ಹೋಗಿದ್ದೆ. ಒಳ್ಳೆ ಹೋಗ್ಬೇಕು. ಅಲ್ಲಿ ನಾನು ಅಜ್ಜಿ ಹೇಳಿ ಅಜ್ಜಿ, ಸರಿಯಾಗಿ ನೆನ್ಪು ಮಾಡ್ಕೊಂಡು ಹೇಳಿ, ಏನಾಯ್ತದೆ? ನೋಡ್ದೆ ಅವಳನ್ನ ನೋಡ್ದೆ ನಾನು. ಅಜ್ಜಿ ನೀವು ಏನ್ ಹೇಳ್ತಿದ್ದೀರ ನಂಗೆ ಅರ್ಥ ಆಗ್ತಿಲ್ಲ ಅಜ್ಜಿ. ಇವ್ರೇನಾದ್ರೂ ಎಲ್ರೂ ಮುಂದೆ ವೈದೇಹಿನ ನೋಡ್ದೆ ಅಂತ ಹೇಳ್ಬಿಡ್ತಾರ? ನೋಡುತ್ತೆ ಅವಳು ಮಕ್ಕಳು ಅದರಿಂದ ಅಜ್ಜಿ ಏನೋ ಹೇಳ್ತಿದ್ದಾರೆ, ನಿಮ್ಗೆ ಏನಾದ್ರೂ ಅರ್ಥ ಆಗ್ತಾ? ನಿದ್ದೆನಲ್ಲಿ ಕನ್ವರ್ಸ್ತಿರ್ಬೇಕು. ಎಕ್ಸಾಕ್ಟ್ ಆಗಿ ಏನ್ ಹೇಳ್ತಿದ್ದಾರೆ ಅಂತ ನನಗೂ ಅರ್ಥ ಆಗ್ತಿಲ್ಲ. ಎಲ್ಲರೂ ಇಲ್ಲೇ ಇದ್ರೆ ಪೇಷಂಟ್ಗೆ ಡಿಸ್ಟರ್ಬ್ ಆಗುತ್ತೆ. ಎಲ್ಲರೂ ಸ್ವಲ್ಪ ಆಚೆ ಹೋಗಿ ಅವ್ರು ರೆಸ್ಟ್ ಮಾಡಲಿ. ಬಾಬಾ, ಈಗಾಗಲೇ 5 ಗಂಟೆ ಆಗಿದೆ. ನೀವೆಲ್ಲ ಸ್ವಲ್ಪ ರೆಸ್ಟ್ ಮಾಡಿ, ಮತ್ತೆ ಆಮೇಲೆ ಹಾಸ್ಪಿಟಲ್ಗೆ ಹೋಗ್ಬೇಕಾಗುತ್ತೆ. ಹೌದು ವೇದಾಂತ್, ನೀವು ಯಾರು ಸರಿಯಾಗಿ ನಿದ್ದೆ ಮಾಡಿಲ್ಲ. ಒಂದ್ ಸ್ವಲ್ಪ ಹೊತ್ತು ಎಲ್ಲರೂ ಮಲ್ಕೊಳ್ಳಿ, ಆಮೇಲೆ ಏನಾಗುತ್ತೆ ಅಂತ ನೋಡೋಣ. ಅಜ್ಜಿ ಪರಿಸ್ಥಿತಿಯಲ್ಲಿ ಇರುವಾಗ ಹೇಗೆ ನಿದ್ದೆ ಮಾಡೋದಪ್ಪ? ಏನು ಮಾಡಕ್ಕಾಗಲ್ಲ ವೇದಾಂತ್, ಬಂದಿದ್ದೆಲ್ಲ ಸಹಿಸ್ಕೊಂಡು ಮುಂದೆ ಹೋಗ್ಲೇಬೇಕು. ಅಜ್ಜಿಗೆ ಹೀಗಾಯ್ತು ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಆಗಿರೋ ಸಮಸ್ಯೆಗೆ ಪರಿಹಾರ ಸಿಗಲ್ಲ. ಎಲ್ಲರೂ ಒಂದ್ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ಮುಂದೆ ಏನ್ ಮಾಡೋದು ಅಂತ ಆಮೇಲೆ ಯೋಚನೆ ಮಾಡೋಣ. ಹೋಗಿ ಎಲ್ರೂ ಮಲ್ಕೊಳ್ಳಿ. ಇಲ್ಲ ವಿಕ್ಕಿ, ಅಜ್ಜಿ ಜಾರ್ ಬಿದ್ದರಿಂದ ಈ ತರ ಆಗಿದ್ದೆ ಅನ್ನೋದನ್ನ ನಾನ್ ನಂಬಲ್ಲ. ಹೌದು ಧ್ರುವ, ಅಜ್ಜಿ ಬೀಳಕ್ ಸಾಧ್ಯನೇ ಇಲ್ಲ. ಅಜ್ಜಿ ನಡೆಯೋದು ತುಂಬಾ ಸ್ಲೋ, ಅಂಡ್ ಆಲ್ಸೋ ಅವ್ರು ಬಿದ್ದಿರೋ ಜಾಗ ತುಂಬಾ ಲೆವೆಲ್ ಆಗಿರೋ ಜಾಗ. ಅಲ್ಲಿ ನಾರ್ಮಲ್ ಆಗಿ ನಡ್ಕೊಂಡು ಹೋದ್ರೆ ಯಾರು ಬೀಳಕ್ ಸಾಧ್ಯನೇ ಇಲ್ಲ ಕಣ. ದೆನ್ ಇಟ್ಸ್ ವೆರಿ ಸಿಂಪಲ್ ವಿಕ್ಕಿ, ಯಾರೋ ಬೇಕು ಅಂತಾನೆ ಅಜ್ಜಿಗೆ ಹಿಂದೆಯಿಂದ ತಲೆಗೆ ಹೊಡೆದಿರ್ಬೇಕು. ಇಲ್ಲ ಧ್ರುವ, ಹಾಗಾಗಿರೋಕೆ ಚಾನ್ಸೇ ಇಲ್ಲ. ಅಜ್ಜಿಗೆ ಈ ಏಜ್ ಅಲ್ಲಿ ಯಾರಾಗೋಡಕ್ ಸಾಧ್ಯ? ಅಜ್ಜಿಗೆ ಹೊಡೆದ್ರು ಅವ್ರಿಗೆ ಏನ್ ಲಾಭ ಸಿಗುತ್ತೆ? ಅದು ಅಲ್ಲದೆ ಅಜ್ಜಿನ ಯಾರು ದ್ವೇಷಿಸಕ್ ಸಾಧ್ಯ ಹೇಳು? ಅಲ್ಲ ವಿಕ್ಕಿ, ಅಜ್ಜಿಗೆ ವೈರಿಗಳೇ ಇಲ್ಲ ಅಂತ ಹೇಗೆ ಹೇಳ್ತೀಯಾ? ನಮಗ್ ಗೊತ್ತಿಲ್ಲದೆ ಯಾರಾದ್ರೂ ಇರ್ಬೋದಲ್ವಾ? ನಾನಿದನ್ನ ನಂಬಲ್ಲ ಧ್ರುವ. ಅಜ್ಜಿ ಮಗು ತರ, ಚಿಕ್ಕ ಮಕ್ಕಳಿಗೂ ಅವ್ರು ಬೈದವರಲ್ಲ. ಹೀಗಿರುವಾಗ ಅವ್ರ ಮೇಲೆ ಯಾರು ದ್ವೇಷ ಸಾಧಿಸ್ತಾರೆ? ನಂಬೋ ಕಷ್ಟ ಆದ್ರೂ ಅವ್ರು ಜಾರ್ ಬಿದ್ದಿದ್ದಾರೆ ಅಂತಾನೆ ನಂಬೇಕಾಗತ್ತೆ. ವಿಕ್ಕಿ, ನಿನ್ಗೆ ಆಕ್ಸಿಡೆಂಟ್ ಆಗಿರೋದು ನೆನ್ಪು ಮಾಡ್ಕೋ. ಆಗ ನಿಂಗೆ ಯಾರು ವೈರಿಗಳಿರ್ಲಿಲ್ಲ, ಆದ್ರೂ ನಿನ್ ಮೇಲೆ ಅಟ್ಯಾಕ್ ಆಯ್ತು. ಅಟ್ಯಾಕ್ ಮಾಡಿಸಿದ್ದು ಆ ಸುವಾಸಿನಿ ಅಂತ ಅನ್ಕೊಂಡಿದ್ಯಾ? ಇಲ್ಲ ಅಲ್ವಾ? ಅಜ್ಜಿ ವಿಚಾರದಲ್ಲೂ ಅದೇ ತರ ಏನಾದ್ರೂ ನಡೆದಿರ್ಬೋದಲ್ವಾ? ಈ ಕೆಲಸ ಕೂಡ ಆ ಸುಹಾಸಿನಿದೆ ಅಂತ್ಯ ಧ್ರುವ?
ಖಂಡಿತ ಅವಳೇ ವಿಕ್ಕಿ. ನಮ್ಮ ಮನೇಲಿ ಏನೇನ್ ಹಿಡಿದ್ರು ಅದರಿಂದ ಸುವಾಸಿನಿ ಕೈವಾಡ ಇದ್ದೇ ಇರುತ್ತೆ. ಅವಳು ನಮ್ಮ ಫ್ಯಾಮಿಲಿನ ಸರ್ವನಾಶ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದಾಳೆ. ಅವಳನ್ನ ಹೀಗೆ ಬಿಟ್ರೆ ನಮ್ಮನ್ನೆಲ್ಲ ಮುಗಿಸ್ಬಿಡ್ತಾಳೆ. ಆದಷ್ಟು ಬೇಗ ನಾವು ಅವಳೊಂದು ಗತಿ ಕಾಣಿಸ್ಬೇಕು. ಈ ವಿಚಾರದಲ್ಲಿ ನಾವು ಇಷ್ಟು ಬೇಗ ಕನ್ಕ್ಲೂಷನ್ ಬರಕ್ಕಾಗಲ್ಲ. ನಿಜ ಏನು ಅಂತ ಗೊತ್ತಾಗೋವರೆಗೂ ನಾವು ವೇಟ್ ಮಾಡ್ಲೇಬೇಕು. ಕೋಪ ಮಾಡ್ಕೊಂಡ್ರೆ ಯೂಸ್ ಇಲ್ಲ. ಯೂಸ್ ಇಲ್ಲ ಅಂತ ಇನ್ನು ಎಷ್ಟು ದಿನ ಸಹಿಸ್ಕೊಳಕಾಗುತ್ತೆ ವಿಕ್ಕಿ? ಏನು ಮಾಡಕ್ಕಾಗಲ್ಲ ಧ್ರುವ. ಅಗ್ರಜನ್ಗೋಸ್ಕರನಾದ್ರೂ ನಾವು ಸಹಿಸ್ಕೊಂಡಿರ್ಲೇಬೇಕು. ನಾವೇನೇ ಮಾಡಿದ್ರು ಅವನ ದೃಷ್ಟಿಲ ಮೇಲೆ ಕೆಟ್ಟವರಾಗ್ಬಿಡ್ತೀವಿ. ಮೊನ್ನೆ ಆಫೀಸಲ್ಲಿ ಏನಾಯ್ತು ನಿನಗೇ ಗೊತ್ತು. ಮತ್ತೆ ಹಾಗಾಗೋದು ಬೇಡ. ಅಗ್ರಜನ್ ಮನ್ಸನ್ನ ಸುವಾಸಿನಿನೇ ಕಂಟ್ರೋಲ್ ಮಾಡ್ತಿರೋದು. ಅವಳು ಏನೇ ಹೇಳಿದ್ರು ಅವ್ನು ನಂಬ್ಕೊಳ್ತಾನೆ. ಅದಕ್ಕೆ ನಾವು ಸ್ವಲ್ಪ ತಾಳ್ಮೆಯಿಂದ ಆಟ ಆಡ್ಬೇಕು. ಎಷ್ಟೇ ಕೋಪ ಬಂದ್ರು ಅಗ್ರಜನ್ಗೋಸ್ಕರ ಸಹಿಸ್ಕೊಂಡಿರ್ಲೇಬೇಕು. ವೇದಾಂತ್ ಅವರು ಈ ಆಫೀಸ್ಗೆ ಬಾಸ್ ಇರ್ಬೋದು, ವಿಕ್ಕಿ ಬಾಸ್ ನಿಮ್ಗೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟಿರ್ಬೋದು. ಆದ್ರೆ ನನ್ನ ಪರ್ಮಿಷನ್ ಇಲ್ದೆ ಏನು ನಡೆಯಲ್ಲ. ಒಂದು ಪೆನ್ ಕೂಡ ಆ ಕಡೆ ಈ ಕಡೆ ಆಗಲ್ಲ. ನಮ್ಮ ಬಾಸ್ ಏನೇ ಮಾಡೋದಿದ್ರು ನನ್ನ ಹೇಳಿ ಕೇಳಿನೇ ಮಾಡೋದು. ಸೊ ಇಲ್ಲಿ ಜಾಬ್ ಸಿಗ್ಬೇಕು ಅಂದ್ರೆ ನಾನೇ ಪಾಸ್ ಮಾಡೋದು. ನಾನ್ ರಿಜೆಕ್ಟ್ ಮಾಡಿದ್ರೆ ಇಲ್ಲಿಗೆ ಮತ್ತೆ ನೋ ಎಂಟ್ರಿ. ಹೌದಾ ಸರ್? ಇದು ನಂಗೆ ಗೊತ್ತೇ ಇರ್ಲಿಲ್ಲ ಸರ್. ಹಿಡನ್ ಸೀಕ್ರೆಟ್ ನ ಯಾರು ನೋಟಿಸ್ ಬೋರ್ಡ್ ಮೇಲೆ ಡಿಸ್ಪ್ಲೇ ಮಾಡಲ್ಲ. ಸೊ ಯಾವ ಊರು ನಿಮ್ದು? ಮಂಗಳೂರು ಸರ್. ನೀವು ಮಂಗಳೂರವರಾ? ಸರಿ, ಮಂಗಳೂರವರೇನೋ ತುಂಬಾ ಜೋರ್ ಅಂತ ಕೇಳಿದೀನಿ. ನೀವು ಹಾಗೇನಾ? ಹಾಗೇನಿಲ್ಲ ಸರ್, ಎಲ್ಲರ ತರ ನಾವು ನಾರ್ಮಲ್ ಮನುಷ್ಯ. ಅಂದ್ರೆ ನಾನ್ ಕೇಳಿದ್ದು ನೀವು ಬ್ರಿಲಿಯಂಟ್ ಅಂತ. ಯಾಕೆ ನೀವು ದಡ್ಡನಾ? ಗೊತ್ತಿಲ್ಲ ಸರ್, ನಮ್ಮನ್ನ ನಾವೇ ಬ್ರಿಲಿಯಂಟ್ ಅಂತ ಹೇಳೋದು ಕೂಡ ದಡ್ಡತನಲ್ವ ಸರ್? ನನಗೆ ಕೌಂಟ್ರು. ಹಲೋ, ನೀವು ಬಾಂಗಡ ಮೀನಾಗಿದ್ರೆ ನಾನು ದೊಡ್ಡ ತಿಮಿಂಗ್ಳ. ಬಿಡಿ, ನಿಮ್ಮ ಮೊದಲಿನ ಡೆಸಿಗ್ನೇಷನ್ ಏನು? ಸರ್, ನಾನೊಂದು ಕಂಪನಿಯಲ್ಲಿ ಎಕ್ಸಿಕ್ಯೂಟಿವ್ ಆಗಿದ್ದೆ. ಓಹ್, ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್? 5 ವರ್ಷ ಸರ್. ವಿಚಾರಿಸ್ಕೊತ ಇದ್ದೀನಿ. ಸರಿ, ಸ್ಯಾಲ್ರಿ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ಸ್ಯಾಲ್ರಿ ನಿಮ್ ಕಂಪನಿ ಎಷ್ಟು ಕೊಡ್ತದೆ ಅಷ್ಟು ತಗೋತೀನಿ. ₹1 ಕೊಟ್ರೆ? ಗುಡ್ ಮಾರ್ನಿಂಗ್ ಚಟಾ. ಗುಡ್ ಮಾರ್ನಿಂಗ್ ಮಾ. ಗುಡ್ ಮಾರ್ನಿಂಗ್ ಸರ್. ಹಾಯ್ ಪ್ರಜ್ವಲ್. ಹಾಯ್ ಸರ್. ಈ ಕಿತಾಪತಿ ಕಾಂತನ್ ಜೊತೆ ಏನ್ ಮಾಡ್ತಿದ್ರಿ? ನಮ್ಮ ಆಫೀಸ್ಗೆ ದೊಡ್ಡ ಕಾಮಿಡಿ ಪೀಸ್ ಇವರು. ಖರಾಬ್ ಕಾಂತ ಅಂತಾನೆ ಫೇಮಸ್ ಅಲ್ವೇನ್ರಿ? ಸರ್, ಇಷ್ಟೊತ್ತು ಇವರೇ ಇಂಟರ್ವ್ಯೂ ಮಾಡ್ತಿದ್ದು. ನಾನು ಇವರೇನ HR ಅನ್ಕೊಂಡಿದ್ದೆ. ಫಸ್ಟ್ ಡೇನೆ ತಗ್ಲಾಕೊಂಡ್ಬಿಟ್ರಾ? ನಮ್ಮ ಆಫೀಸ್ಗೆ ಯಾರೇ ಹೊಸದಾಗಿ ಅಪಾಯಿಂಟ್ ಆದ್ರೂ ಅವ್ರನ್ನ ಗೋಳು ಇಕ್ಕೊಳ್ಳೋದ್ರಲ್ಲಿ ನಂಬರ್ 1 ಕ್ಯಾಂಡಿಡೇಟ್ ಇವರೇನೆ. ತಲೆ ಕೆಡ್ಸ್ಕೊಳ್ಬೇಡಿ. ಕಮ್ ವಿತ್ ಮೀ. ಮಿಸ್ಟರ್ ತಿಮಿಂಗಿಲ, ನನ್ನ ಅಪಾಯಿಂಟ್ಮೆಂಟ್ ಲೆಟರ್. ಥ್ಯಾಂಕ್ ಯು. ಮಂಗಳೂರು ಬಾಂಗಡ ಮೀನು ನೀನು ಬಲೆಗ್ ಬಿದ್ದಿತ್ತು. ಆದ್ರೆ ನಮ್ ಚೋಟಾ ಬಾಸ್ ಬಂದು ಎಲ್ಲ ಎಡವಟ್ ಮಾಡ್ಬಿಟ್ರು. ಈ ಚಿಂತಾರಿ ಪಲ್ಟಾರಿ ಬಾಂಗಡ ಮೀನ್ ಮುಂದೆ ಈ ತಿಮಿಂಗಳಾಗಿ ಶೇಪೋಟ್ ಮಾಡ್ಬಿಟ್ರು. ಈ ಕಡೆ ನಿದ್ದೆನೂ ಮಾಡೋ ಹಾಗಿಲ್ಲ, ಎಚ್ಚರವಾಗೂ ಇರೋ ಹಾಗಿಲ್ಲ. ಅಮ್ಮ ವೈದೇಹಿನ ನೋಡಿದ್ರ ಇಲ್ವಾ ಅಂತ ಕನ್ಫರ್ಮ್ ಆಗೋ ತನಕ ನೆಮ್ಮದಿ ಇಲ್ಲ ನನಗೆ. ಹೇಗಾದ್ರೂ ಮಾಡಿ ಈ ವಿಚಾರನ ತಿಳ್ಕೋಬೇಕಲ್ಲ. ನೀನು ಬದುಕಿಲ್ಲ ಅಂದ್ಕೊಂಡಿದ್ದೆ. ಇಷ್ಟು ವರ್ಷ ನಿನಗೆ ಅಮ್ಮನ್ನ ನೋಡ್ಬೇಕು ಅಂತ ಅನ್ನಿಸ್ತಿಲ್ವಾ ಮಗಳೇ? ಅಮ್ಮ, ನೀನು ವೈದೇಹಿ ನೋಡಿದ್ಯಾ? ಅವಳು ಪಾರ್ಟಿಗೆ ಬಂದಿದ್ಲಾ? ನೀನು ಅವಳನ್ನ ಮಾತಾಡ್ಸಿದ್ಯಾ? ಆಫೀಸ್ನಿಂದ ನಾನು ಹೊರಗೆ. ಅಮ್ಮ, ಆಫೀಸಿಂದ ಹೊರಗೆ ಬಂದ್ಮೇಲೆ ಏನಾಯ್ತು? ನೀನು ವೈದೇಹಿನ ನೋಡಿದ್ಯಾ? ಅವಳಲ್ಲೇ ಇದ್ಲಾ? ಅಲ್ಲಿ
ನನ್ನ ಮಗಳು ವೈದೇಹಿ. ಅಮ್ಮ ಸರಿಯಾಗಿ ನೆನಪು ಮಾಡ್ಕೊಳಮ್ಮ. ನೀನು ವೈದೇಹಿನ ನೋಡಿದ್ಯಾ? ಅವಳು ನಿನಗೆ ಕಾಣಿಸಿದ್ಲ? ಅವಳು ಪಾರ್ಟಿಗೆ ಬಂದಿದ್ದ? ವೈದೇಹಿ ಪಟಾಕಿ ಚಿಕ್ಕ ವಯಸ್ಸಲ್ಲೇ ಹೋಗ್ಬಿಟ್ರು. ವೇದಾಂತ ತಮ್ಮಂದ್ರಿಗೆ ಸತ್ಯ ಏನು ಅಂತ ಹೇಳ್ದೆ ಎಲ್ಲ ಮುಚ್ಚಿಟ್ಟಿದ್ದಾನೆ. ಅಮ್ಮ ನಾನು ಕೇಳ್ತಿರೋದು ವೇದಾಂತ್ ವಿಷಯ ಅಲ್ಲ, ವೈದೇಹಿ ವಿಷಯ. ನೀನು ಅವಳನ್ನ ಆಫೀಸ್ ಹೊರಗಡೆ ಮೀಟ್ ಮಾಡಿದ್ಯಾ? ಸರಿಯಾಗಿ ನೆನಪು ಮಾಡ್ಕೊಂಡು ಹೇಳಮ್ಮ. ಇಷ್ಟು ವರ್ಷ ಮುಚ್ಚಿಟ್ಟಿರೋ ವಿಷಯ ವಿಕ್ಕಿ ಧ್ರುವ ಆಜ್ಞನಿಗೆ ಗೊತ್ತಾಗಲೇಬೇಕು. ವೇದಾಂತ ಅವರಿಂದ ಎಲ್ಲ ಮುಚ್ಚಿಟ್ಟಿದ್ದಾನೆ. ಸತ್ಯ ಅವ್ರಿಗೂ ಗೊತ್ತಾಗಬೇಕು. ನಾನೇನೋ ಕೇಳಿದ್ರೆ ಇವ್ರೇನೋ ಹೇಳ್ತಾರೆ. ವೈದೇಹಿ 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 ನನ್ನ ಮಗಳು ವೈದೇಹಿ. ಅಮ್ಮ ಅಮ್ಮ, ಎಕ್ಸ್ಕ್ಯೂಸ್ ಮೀ, ಇಲ್ಲೇನ್ ಮಾಡ್ತಾ ಇದ್ದೀರಾ? ಅದು ಸಿಸ್ಟರ್, ಅವ್ರನ್ನ ಯಾಕೆ ಎಬ್ಬಿಸ್ತಾ ಇದ್ದೀರಾ? ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿದ್ದೆ ತಾನೆ? ಅದು ಅವ್ರೇನೋ ಕೇಳ್ತಿದ್ರು, ಏನು ಅಂತ ನೋಡ್ತಿದ್ದೆ ಅಷ್ಟೇ. ನೋಡಿ ಮೇಡಮ್, ನೀವು ಪೇಷಂಟ್ಗೆ ಏನು ತೊಂದರೆ ಮಾಡಬೇಡಿ. ಅವ್ರು ಚೆನ್ನಾಗಿ ರೆಸ್ಟ್ ತಗೊಳ್ಳಿ. ಅವ್ರನ್ನ ನೀವು ಮುಟ್ಟಕ್ ಹೋಗ್ಬೇಡಿ. ಆಯ್ತು, ಇನ್ನೊಂದ್ಸಲ ಏನಾದ್ರೂ ಕೇಳಿದ್ರೆ ನಿಮ್ಮನ್ನೇ ಕರಿ. ಸರಿ, ಇಲ್ಲೇ ಇರಿ, ಆದ್ರೆ ಅವ್ರಿಗೆ ಏನು ಡಿಸ್ಟರ್ಬ್ ಮಾಡಬೇಡಿ. ನೋಡ್ಬೇಕು ಅಂತ ತುಂಬಾ ಅನಿಸ್ತಾ ಇದೆ. ಯಾವ ಕೆಲಸ ಮಾಡೋಕ್ಕೂ ಮನ್ಸೊಪ್ತಾ ಇಲ್ಲ. ತುಂಬಾ ಒಂದ್ಸಲ ಅಮ್ಮನ್ ನೋಡಿದ್ರೆ ನನ್ನ ಮನ್ಸಿಗೆ ಸಮಾಧಾನ ಆಗುತ್ತೆ. ಯಾವ ಆಸ್ಪತ್ರೆಯಲ್ಲಿ ಇದ್ದಾಳೆ ಅಂತ ಹೇಗೆ ತಿಳ್ಕೊಳ್ಳೋದು? ನಾನು ಈ ಪಾಯಿಂಟ್ ನ ಹೇಳಲೇಬೇಕು. ನಮ್ಮಲ್ಲಿ 200 ರೂಪಾಯಿ 300 ರೂಪಾಯಿಗೆ ಸೇಲ್ ಮಾಡ್ತಿರೋ ಕ್ರಾಫ್ಟ್ಸ್ ನ ಅಲ್ಲಿನ ಕರೆನ್ಸಿಲಿ 7,000-8,000 ರೂಪಾಯಿಗೆ ಸೇಲ್ ಮಾಡ್ತಿದಾರಂತೆ. ನನಗದು ವಾವ್ ಅನ್ಸುತ್ತೆ. ಮಿಡಲ್ ಮ್ಯಾನ್ಗೆ ಇಷ್ಟೊಂದು ಮಾರ್ಜಿನ್ ಸಿಗೋದ್ರಲ್ಲಿ ಅರ್ಥನೇ ಇಲ್ಲ. ಇದರಿಂದ ಎಕಾನಮಿಗೂ ಪ್ರಾಬ್ಲಮ್ ಆಗುತ್ತೆ, ಮಾರ್ಕೆಟ್ಗೂ ಪ್ರಾಬ್ಲಮ್ ಆಗುತ್ತೆ. ವೇದಾಂತ್ ಹತ್ರ ಅಡ್ರೆಸ್ ಕೇಳೋಣ ಅಂದ್ರೆ ಯಾಕೋ ಧೈರ್ಯ ಸಾಕಾಗ್ತಿಲ್ಲ. ವೇದಾಂತ್ ಏನೋ ಅಡ್ರೆಸ್ ಹೇಳ್ಬಿಡ್ತಾನೆ. ಆದ್ರೆ ಇನ್ನೇ 10 ಪ್ರಶ್ನೆಗಳು ಕೇಳಿದ್ರೆ ನನ್ನ ಹತ್ರ ಉತ್ತರ ಇಲ್ಲ. ವಿಕ್ಕಿ ಹತ್ರ ಕೇಳೋಣ ಅಂದ್ರೆ ಅವನು ಬ್ಯುಸಿ ಇದ್ದಾನೆ. ಮಾಡೋದೀಗ ಸೊ ನಾವು ಅದೇ ಪ್ಲೇಸ್ ಅಲ್ಲಿ ಒಂದು ಬ್ರಾಂಚ್ ಓಪನ್ ಮಾಡಿದ್ರೆ ಮಿಡಲ್ ಮ್ಯಾನ್ ಇಂದ ತಪ್ಪಿಸ್ಕೊಳ್ಬಹುದು, ನಮಗೂ ಪ್ರಾಫಿಟ್ ಆಗುತ್ತೆ. ಮೀನ್ವೈಲ್ ಒರಿಜಿನಲ್ ಪ್ರೊಡ್ಯೂಸರ್ಗೂ ಜಾಸ್ತಿ ಪೇ ಮಾಡಬಹುದು. ಯು ಕರೆಕ್ಟ್ ಹೇಳೋದು. ನೀನು ಇದನ್ನ ಇಮಿಡಿಯೇಟ್ ಆಗಿ ಅಮೂಲ್ಯನಿಗೆ ಹೇಳಿ ಅವ್ರಿಗೆ ಫಾಲೋ ಮಾಡೋದಕ್ಕೆ ಹೇಳು. ರಿಯಲಿ ಸಾರಿ ಅಗೈನ್ ಗೈಸ್. ಅಮೂಲ್ಯ ಆಫೀಸಿಗೆ ಬರ್ತಿಲ್ಲ ಅನ್ನೋದೇ ನಾನು ಮರ್ತು ಹೋಗ್ಬಿಟ್ಟಿದ್ದೀನಿ. ಇಟ್ಸ್ ಓಕೆ, ಲೆಟ್ಸ್ ಇಗ್ನೋರ್ ದಿಸ್. ಹೊಸ ಬ್ರಾಂಚ್ ಓಪನ್ ಮಾಡೋದ್ರ ಬಗ್ಗೆ ನನಗೆ ಕೂಡ ತುಂಬಾನೇ ಇಂಟ್ರೆಸ್ಟ್ ಇದೆ. ಬಟ್ ಹಾಗಂತ ನಾವು ಬ್ಲೈಂಡ್ ಆಗಿ ಡಿಸಿಷನ್ಸ್ಗಳನ್ನ ತೊಗೊಳೋದಕ್ಕಾಗೋದಿಲ್ಲ. ಅಲ್ಲಿ ಮಾರ್ಕೆಟ್ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು, ಕಾಂಪಿಟೇಟರ್ಸ್ ಯಾರು ಅಂತ ತಿಳ್ಕೊಳ್ಬೇಕು, ಅಂಡ್ ಲೋಕಲ್ ಮಿಡಲ್ ಮ್ಯಾನ್ ಹೇಗೆ ವರ್ಕ್ ಮಾಡ್ತಾರೆ ಅನ್ನೋದು ಕೂಡ ತಿಳ್ಕೊಳ್ಬೇಕು. ಅವ್ರ ಮತ್ತೆ ತೊಂದರೆ ಮಾಡ್ತಾರೋ ಮಾಡೋದಿಲ್ಲ ಅನ್ನೋದನ್ನು ಕೂಡ ಅಸೆಸ್ ಮಾಡಬೇಕಾಗುತ್ತೆ.
ಅಮ್ಮು ಹಾ ಅದಕ್ಕೆ ಏನು ಮಿಸ್ ಮಾಡ್ಕೊಳ್ದೆ ಎಲ್ಲ ಇಟ್ಕೊಂಡಿದ್ಯಾ ಅಲ್ವಾ? ಹಾ ಅದಕ್ಕೆ ಇಟ್ಕೊಂಡಿದ್ದೀನಿ. ಅದೇ ಹಾಸ್ಪಿಟ್ಲಲ್ಲಿ ಅಜ್ಜಿಗೆ ಚೇಂಜ್ ಮಾಡ್ಕೊಳಕ್ ಬಟ್ಟೆ ಮಾತ್ರ ತಗೊಂಡಿಲ್ಲ. ಅಮ್ಮು ಒಂದೆರಡು ಕಾಟನ್ ಸೀರೆ ಇದ್ರೆ ತಗೊಂಡೋಗು, ಅಜ್ಜಿಗೆ ಬೇಕಾಗ್ಬೋದು. ಹಾ ಅದಕ್ಕೆ ಕಾಟನ್ ಸೀರೆ ಇದೆಯಾ? ಹಾ ಇರತ್ತೆ, ಅವ್ರ ಕಬಡಲ್ಲೊಮ್ಮೆ ಚೆಕ್ ಮಾಡು. ಸರಿ ಅದಕ್ಕೆ ಇದ್ರೆ ತಗೊಂಡೋಗ್ತೀನಿ. ಅಮ್ಮು ಜೊತೆನಲ್ಲಿ ಸ್ವೆಟರು ತಗೊಂಡೋಗು, ತುಂಬಾ ಚಳಿ ಇದೆ. ಹಾ ಅಕ್ಕ ತಗೊಳ್ತೀನಿ. ಇದು ಚಳಿ ಚೆನ್ನಾಗಿರುತ್ತೆ. ಅಯ್ಯೋ ಚಿಕ್ಕ ಬ್ಯಾಂಡೇಜ್ ಹಾಕಿದಾರಲ್ಲ, ಬೇಡ. ಸೀರೆ ಹೆವಿ ಅನ್ಸ್ಬೋದು, ಇದು ಬೇಡ. ಈ ಸೀರೆ ಲೈಟ್ ವೇಟ್ ಇದೆ, ಇದು ಆರಾಮಾಗಿರುತ್ತೆ ಅನ್ಸುತ್ತೆ, ಇದಿರಲಿ. ಜಟಾಟವೀಕಲಂಚಲ ಪ್ರವಾಹಪಾವಿತಸ್ಥಲೇ ಗಲೇವಲಂಗ್ಯಲಂಬಿತಾಂಬುಜಾಂಗುರಾಂಗಮಾಲಿಕಂ ತಮಂತಮಂತಮಂತಮದ್ವಿನಾದವಾದಮರ್ವಯಂ ಚಕಾರ ಚಂಡತಾಂಡವಂ ತನೋತು ನ ಶಿವಂ ಶಿವಂ. ಅಮೂಲ್ಯ ರೆಡಿನಾ? ಹಾ ಮಾವ. ನಾನು ನಿಂಗೆ ಹಾಸ್ಪಿಟಲ್ ಹತ್ರ ಬಿಟ್ಟು ಬೇರೆ ಕಡೆ ಹೋಗ್ಬೇಕು, ಟೈಮ್ ಆಗ್ತಾ ಇದೆ, ಬೇಗ ಬಾ. ಹಾ ಮಾವ. ನಿಮ್ಮ ಅಜ್ಜಿ ಅವ್ರ ದೃಷ್ಟಿನ ಸಂಪೂರ್ಣವಾಗಿ ಕಳ್ಕೊಂಡಿದ್ದಾರೆ. ಇನ್ಮೇಲೆ ಅವ್ರಿಗೆ ಕಣ್ ಕಾಣಿಸಲ್ಲ. ಅಣ್ಣ, ಅಜ್ಜಿ ಹೇಗಿದ್ದಾರೆ? ಚೆನ್ನಾಗಿದ್ದಾರಾ? ಮಾತಾಡ್ತಾ ಇದ್ದಾರಾ? ಹಲೋ ಹಲೋ ಅಣ್ಣ, ನಾನು ಹೇಳ್ತಾ ಇರೋದು ಕೇಳಿಸ್ತಾ ಇದೆಯಾ? ಇವತ್ತು ಅಜ್ಜನ ಡಿಸ್ಚಾರ್ಜ್ ಮಾಡ್ತಾರಂತ. ಅಣ್ಣ, ಒಂದ್ ನಿಮಿಷ ಅಜ್ಜಿಗೆ ಫೋನ್ ಕೊಡು, ನನ್ನ ಹತ್ರ ಮಾತಾಡ್ಬೇಕು. ನಿಮಗೆ ಮತ್ತೆ ವಾಪಸ್ ಕಣ್ ಬರೋವರೆಗೂ ನಾವು ನಮ್ಮ ಪ್ರಯತ್ನನ ನಿಲ್ಸೋದೇ ಇಲ್ಲ ಅಜ್ಜಿ. ನೀವೆಲ್ಲರೂ ನಮ್ಮನ್ನೆಲ್ಲ ಮತ್ತೆ ಕಣ್ ತುಂಬ ನೋಡೇ ನೋಡ್ತೀರಾ ಅಜ್ಜಿ. ವಯಸ್ಸಾದ್ಮೇಲೆ ನಾವು ಜಾಸ್ತಿ ದಿನ ಇರಬಾರ್ದು, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗುವವರೆಗೂ ಬದುಕಿರಬಾರ್ದು. ಎಷ್ಟು ದಿನ ನಾನು ನನ್ನ ಕೆಲಸ ಮಾಡ್ಕೊಳ್ಳೋ ಅಷ್ಟು ಗಟ್ಟಿ ಇದ್ದೆ. ಎಲ್ರೂ ನನ್ನ ನೋಡಿ ನೀನ್ ತುಂಬಾ ಗಟ್ಟಿಗಿತ್ತಿ ಅಂತಿದ್ರು. ಅದು ಯಾರ್ ಕಂಡ್ಬಿತ್ತೋ ಏನೋ, ಕೊನೆಗಾಲದಲ್ಲಿ ನಾನು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋ ತರ ಆಗೋಯ್ತು. ಯಾಕಜ್ಜಿ ನೀವೇನೇನೋ ಮಾತಾಡ್ತಿದ್ದೀರಾ? ವಸಿಷ್ಠ ಮನೆ ಬೇರು ನೀವು. ಇಡೀ ವಸಿಷ್ಠ ಮನೆ ಮರ ನಿಮ್ ಮೇಲೆ ನಿಂತಿದೆ. ನೀವ್ ಯಾರ ಮೇಲೂ ಡಿಪೆಂಡ್ ಆಗಿಲ್ಲ ಅಜ್ಜಿ. ಆಕ್ಚುಲ್ ಆಗಿ ಹೇಳ್ಬೇಕು ಅಂತಂದ್ರೆ ನಾವೇ ನಿಮ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ನೀವೇನು ಹೆದರ್ಕೊಳ್ಳೋ ಅಗತ್ಯನೇ ಇಲ್ಲ. ನಾವೆಲ್ಲರೂ ನಿಮ್ ಜೊತೆ ಯಾವಾಗ್ಲೂ ಇರ್ತೀವಿ. ಕೊನೆಗಾಲದಲ್ಲಿ ಕಣ್ಣು ಕತ್ಲೆ ಆದ್ಮೇಲೆ ಇನ್ನೇನಬ್ಬ ಉಳಿದಿದೆ? ಈ ಮುದುಕಿ ಭಾಗ್ಯ ಇಷ್ಟೇ ಕಣಮ್ಮ. ಸುಮ್ನಿರಿ ಅಜ್ಜಿ, ಹಾಗೆಲ್ಲ ಏನೇನೋ ಮಾತಾಡ್ಬೇಡಿ.
ಎಲ್ಲ ಇಲ್ಲಿಗೆ ಮುಗ್ದೋಗಿಲ್ಲ. ನಿಮ್ ಕಣ್ ವಾಪಸ್ ಬಂದೇ ಬರುತ್ತೆ. ಇನ್ನೂ ಎಕ್ಸ್ಟ್ರಾ ಟ್ರೀಟ್ಮೆಂಟ್ ಕೊಡ್ಸೋಣ. ಬೇದಂತ ಎಷ್ಟಕ್ಕೆ ನಿಮ್ನ ಸುಮ್ನೆ ಬಿಡ್ತಾನೆ ಅನ್ಕೊಂಡಿದ್ದೀರಾ? ನೀವು ಅಂದ್ರೆ ಒಂದ್ ಎನರ್ಜಿ, ನೀವು ಅಂದ್ರೆ ಒಂದ್ ಪವರ್ ಅಜ್ಜಿ. ನೀವ್ ಹತ್ರ ಬಂದ್ರೆ ಶಾಕ್ ಹೊಡಿಯುತ್ತೆ ಅನ್ನೋ ರೇಂಜ್ ನಿಮ್ದು. ನೀವೇ ಹಿಂಗ್ ಸಿಂಗಲ್ ಫೇಸ್ ತರ ಡಲ್ ಆಗ್ಬಿಟ್ರೆ ನಾವೆಲ್ಲ ಕೂಡ್ರಾಗ್ಬಿಡ್ತೀವಿ ಅಜ್ಜಿ. ವೇದಾಂತ್, ನಿಮಿಷ ನನ್ ಜೊತೆ ಬಾ. ವೇದ, ವಿಕಿ, ಏನೋಜಿ? ನನ್ನ ಕಣ್ ಕಾಣಲ್ಲ ಅಂತ ನೀವಿಬ್ರು ಯಾಕಪ್ಪ ಜಗಳ ಮಾಡ್ತಿದ್ದೀರಾ? ನನಗೇನ್ ಕಡಿಮೆ ಆಗಿದೆ ಹೇಳಿ? ಕಣ್ಣು ಹೋದ್ರೆ ಏನಂತೆ? ನನ್ನ ಕಣ್ಣುಗಳ ತರ ನೀವಿಬ್ರು ಇದ್ದೀರಲ್ಲಪ್ಪ. ನನ್ನಿಂದಾಗಿ ನೀವಿಬ್ರು ಜಗಳ ಮಾಡ್ಕೋಬೇಡಿ. ನಾನು ಆರಾಮಾಗಿದ್ದೀನಪ್ಪ. ಇಲ್ಲ ಅಜ್ಜಿ, ನಿಮ್ಗೀಗ ಆಯ್ತಲ್ಲ ಅನ್ನೋ ಬೇಜಾರಲ್ಲಿ ಹೀಗೆ ಮಾತಾಡ್ಬಿಟ್ಟೆ. ಹೌದಜ್ಜಿ, ನನಗೆ ಬೇಜಾರಿಲ್ಲ. ನೀವ್ಯಾಕೋ ಬೇಜಾರು ಮಾಡ್ಕೊಳ್ತೀರಾ? ನನ್ನ ಕಣ್ಣಿದ್ದು ನಾನು ಏನ್ ಮಾಡ್ಬೇಕಿತ್ತು ಹೇಳಿ? ತುಂಬಿದ ಮನೆಯಲ್ಲಿ ಮಕ್ಕಳು ಮೊಮ್ಮಕ್ಕಳ ಜೊತೆ ಬದುಕಿದ್ದೀನಿ. 3 ಜನ ಮೊಮ್ಮಕ್ಕಳ ಮದ್ವೆನೂ ನೋಡಿದ್ದೀನಿ. ಈ ತರ ಜೀವನ ಪ್ರಪಂಚದಲ್ಲಿ ಎಷ್ಟು ಜನಕ್ಕೆ ಸಿಗತ್ತೆ ಹೇಳಿ? ಈ ತರ ಜೀವನ ನೋಡಿದ ಮೇಲೆ ನನ್ನ ಕಣ್ಣು ಯಾಕಪ್ಪ ಬೇಕು? ನನಗೆ ಕಣ್ಣಿಲ್ಲ ಅನ್ನೋ ಕೊರಗಿಲ್ಲ. ನನ್ನ ಮೊಮ್ಮಕ್ಕಳೇ ನನಗೆ ಕಣ್ಣುಗಳಪ್ಪ. ನೀವು ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದಾಗೆ. ನಿಮ್ ಸಂತೋಷನೇ ನನ್ನ ಸಂತೋಷ. ಸಾರಿ ಅಜ್ಜಿ, ಇನ್ ಮುಂದೆ ಯಾವತ್ತೂ ನಿಮಗೆ ನೋವಾಗೋ ರೀತಿ ನಾವು ನಡ್ಕೊಳ್ತೀವಿ. ನೀವೇ ಧೈರ್ಯವಾಗಿದ್ದೀರಾ ಅಂತ ಅಂದ್ರೆ ಇನ್ಮೇಲೆ ನಾವು ಸಂತೋಷವಾಗಿರ್ತೀವಿ. ಸದ್ಯ ಬಚಾವಾದೆ. ಅಮ್ಮ ಏನಾದ್ರೂ ವೈದೇಹಿನ ನೋಡಿದೆ ಅಂತ ಹೇಳಿದ್ರೆ ಮೈ ಗಾಡ್. ಹೊತ್ತು ಸಾಕಿರೋಳು ಇವತ್ತು ಈ ಸ್ಥಿತಿಲಿದ್ರು ನನ್ನ ಕೈಯಲ್ಲಿ ಆರೈಕೆ ಮಾಡಕ್ ಆಗ್ತಿಲ್ವಲ್ಲ ಭಗವಂತ. ಹತ್ರ ಹೋಗೋಣ ಅನ್ಕೊಂಡ್ರೆ ಸುಹಾಸಿನಿ ಇಲ್ಲೇ ಇದ್ದಾಳೆ. ಸುಹಾಸಿನಿ, ಸ್ವಲ್ಪ ಕುಡಿಯೋದಕ್ಕೆ ನೀರು ಕೊಡ್ತೀಯಾ?
ಸುಹಾಸಿನಿ ಸುಹಾಸಿನಿ ನೀನಿಲ್ವಾ ಇಲ್ಲಿ? ನಾನ್ ಚೆನ್ನಾಗಿದ್ದಾಗ ನನ್ನನ್ನ ಸರಿಯಾಗಿ ನೋಡ್ಕೊಳ್ಳಿಲ್ಲ ನೀನು. ಈಗ ಕಣ್ಣು ಕಾಣದೇ ಇದ್ದಾಗ್ಲಾದ್ರೂ ನನ್ನ ನೋಡ್ಕೋಬಾರ್ದಾ? ಏನ್ ಹೇಳ್ತಿದ್ಯಾ ವಿಕ್ಕಿ? ನಾನು ಅನುಮಾನ ಪಟ್ಟಿದ್ದೆ ಡಾಕ್ಟರ್ ಹೇಳಿದ್ರ? ಅಲ್ಲಿಗೆ ಅಜ್ಜಿ ತಾನಾಗೆ ಬಿದ್ದಿದ್ದಲ್ಲ, ಯಾರೋ ಹೊಡೆದ್ರು ಅನ್ನೋದು ನಿಜ ಆಯ್ತು ಅಲ್ವಾ? ಡೌಟೇ ಇಲ್ಲ ಧ್ರುವ, ಅಜ್ಜಿ ಹೊಡೆದಿರೋದು ನಿಜಾನೇ. ಪಾಪ ಅಜ್ಜಿ ವಯಸ್ಕಾದ್ರೂ ಮರ್ಯಾದೆ ಬೇಡವಾ? ಅಜ್ಜಿ ಹೊಡೆದಿರೋರು ಇನ್ನೆಂತವ್ರು ಹೇಳು? ನನಗಂತೂ ಏನು ಅರ್ಥ ಆಗ್ತಲ್ಲ ಧ್ರುವ. ಪಾಪದ ಅಜ್ಜಿ ಮೇಲೆ ಯಾರು ಕೋಪ ಬರಕ್ ಸಾಧ್ಯ? ಇನ್ಯಾರು ಮಾಡೋದಿಕ್ ಸಾಧ್ಯ? ಇದ್ದಾಳ ನಮ್ಮನೇಲಿ ಒಬ್ಳು, ಅವಳೇ ತರ ಮಾಡಿರ್ತಾಳೆ. ಅವಳು ಬಿಟ್ರೆ ಬೇರೆ ಯಾರು ಏನ್ ತಿಳಿಯಕ್ ಆಗಲ್ಲ. ಪಾಪಿಗಳಲ್ಲಿ ಪರಮ ಪಾಪಿಯವಳು. ಇಂಥ ತಾಯಿನೂ ಬಿಡಲ್ವೇನೋ? ಪಾಪದಲ್ಲೇ ಮುಳುಗಿರೋರಿಗೆ ಮಿತಿ ಅನ್ನೋದಿಲ್ಲ ವಿಕ್ಕಿ. ಅಂದ್ರೆ ಇದು ಅಜ್ಜಿನ್ ಸಾಯಿಸೋ ಪ್ರಯತ್ನ ಅಂತ್ಯಾ? ಹೌದು ಕಣ, ಅಜ್ಜಿನ್ ಸಾಯಿಸ್ಬೇಕು ಅಂತಾನೆ, ಡೌಟೇ ಬೇಡ. ಇದನ್ನ ಅವಳೇ ಮಾಡಿರ್ತಾಳೆ. ಅಜ್ಜಿನ್ ಸಾಯಿಸಿದ್ರೆ ಅವಳಿಗೆ ಏನ್ ಲಾಭ ಧ್ರುವ? ಅದು ಅವಳ ಲೆಕ್ಕಕ್ಕೆ ಮಾತ್ರ ಅರ್ಥ ಆಗುತ್ತೆ. ಯಾಕಂದ್ರೆ ನಮ್ಮಂತವ್ರು ಯಾರು ಆ ಲೆವೆಲ್ಗಿಳ್ದು ಲಾಭದ ಬಗ್ಗೆ ಯೋಚನೆ ಮಾಡಲ್ಲ. ಅವಳು ಇರೋದೇ ಹಾಗೆ. ನಿಂಗಿದೆಲ್ಲ ವಸ್ತು, ಅದನ್ನ ನಾನು ತುಂಬಾ ನೋಡ್ಬಿಟ್ಟಿದ್ದೀನಿ. ಅವಳು ಕೆಲಸ ಆಗ್ಬೇಕು, ಅವಳು ಅಂದ್ಕೊಂಡಿದ್ದಾಗಬೇಕು ಅಂದ್ರೆ ಏನ್ ಬೇಕಿದ್ರು ಮಾಡ್ತಾಳೆ. ಅದು ಅಮ್ಮ ಆದ್ರೂ ಸರಿ, ಮಕ್ಕಳಾದ್ರೂ ಸರಿ. ಇಲ್ಲ ಧ್ರುವ, ಇದನ್ನ ಕಲ್ಪನೆ ಮಾಡ್ಕೊಂಡ್ರೆ ವಿಚಿತ್ರ ಅನ್ನಿಸ್ತಾ ಇದೆ. ನನ್ನ ಕೈಲಿ ಇದನ್ನ ನಂಬಕ್ ಆಗ್ತಿಲ್ಲ ಕಣ. ನಂಬಲೇಬೇಕು ವಿಕ್ಕಿ. ಸಾಯಿಸ್ಬೇಕು ಅಂದ್ಕೊಂಡವ್ರಿಗೆ ಅಮ್ಮ ಆದ್ರೇನು ಮಕ್ಕಳಾದ್ರೇನು ಸಾಯಿಸ್ಬೇಕು ಅಷ್ಟೇ. ಆ ಸುವಾಸನಿಗೆ ಸಂಬಂಧಕ್ಕಿಂತ ಸ್ವಾರ್ಥನೇ ಮುಖ್ಯ. ಸ್ವಂತ ತಾಯಿನ ಸಾಯಿಸಕ್ ಪ್ರಯತ್ನ ಪಟ್ಟವಳು ನಮ್ಮನ್ ಬಿಡ್ತಾಳ? ಯೋಚನೆ ಮಾಡು.